ನಾಪೋಕ್ಲು ಬಳಿಯ ನಿಲಜಿ ಗ್ರಾಮದ ಆರಾಧ್ಯ ದೇವ ಇಗ್ಗುತಪ್ಪ ದೇವರ ಸನ್ನಿಧಿಯ ಬಳಿಯ ಮಲ್ಮ ಬೆಟ್ಟದ ತಪ್ಪಲಿನಲ್ಲಿ ಆಧ್ಯಾತ್ಮಿಕ ಕೇಂದ್ರ ಸ್ಥಾಪನೆ ಹಾಗೂ ಗೋಶಾಲೆ ನಿರ್ಮಿಸುವ ಉದ್ದೇಶದಿಂದ ಖರೀದಿಸಲಾದ ಜಾಗವನ್ನು ಹಿಂತಿರುಗಿಸಲಾಗುವುದು ಎಂದು ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಮಮ್ತಾಜ್ ಆಲಿ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಟಿವಿ1ನೊಂದಿಗೆ ಮಾತನಾಡಿದ ಅವರು, ಶ್ರೀ ಇಗ್ಗುತಪ್ಪ ದೇವರ ಮೂಲ ಸ್ಥಳವಾದ ಮಲ್ಮ ಬೆಟ್ಟದ ಪಾವಿತ್ರ್ಯತೆಗೆ ಮತ್ತು ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಮತ್ತು ಗ್ರಾಮಸ್ಥರ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಯಾವುದೇ ಉದ್ದೇಶ ತಮ್ಮದಲ್ಲ. ಕೆಲವು ಮಧ್ಯವರ್ತಿಗಳ ಕೋರಿಕೆಯ ಮೇರೆಗೆ ಜಾಗ ಖರೀದಿಸಲಾಗಿದ್ದು, ಖರೀದಿಸಿದ ಜಾಗದಲ್ಲಿ ಆಧ್ಯಾತ್ಮಿಕ ಕೇಂದ್ರ ಸ್ಥಾಪನೆ ಹಾಗೂ ಗೋಶಾಲೆ ನಿರ್ಮಿಸುವ ಉದ್ದೇಶ ಹೊಂದಲಾಗಿತ್ತು. ಆದರೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಖರೀದಿಸಿದ ಜಾಗದಲ್ಲಿ ಇನ್ನು ಮುಂದೆ ಯಾವುದೇ ಕಾಮಗಾರಿಗಳನ್ನು ನಡೆಸುವುದಿಲ್ಲ ಮತ್ತು ಉದ್ದೇಶಿತ ಎಲ್ಲ ಯೋಜನೆಗಳನ್ನು ಸ್ಥಗಿತಗೊಳಿಸಲಾಗುವುದು. ಈ ಕುರಿತು ಈಗಾಗಲೇ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಲಾಗಿದ್ದು, ಜಾಗವನ್ನು ಖರೀದಿಸಲು ಆಸಕ್ತಿ ಹೊಂದಿರುವವರಿಗೆ ಮಾರಾಟ ಮಾಡಲು ನಾವು ಸಿದ್ಧರಿರುವುದಾಗಿ ಸ್ಪಷ್ಟಪಡಿಸಿದರು. ಒಂದು ವೇಳೆ ಜಾಗವನ್ನು ಖರೀದಿಸಲು ಯಾರು ಮುಂದೆ ಬಾರದಿದ್ದಲ್ಲಿ ತಾವು ಖರೀದಿಸಿದ ಜಾಗವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸುವುದಾಗಿಯೂ ಅವರು ಸ್ಪಷ್ಟಪಡಿಸಿದರು. Particular land, all the survey numbers are there. They belong to one Timmaya who lives in Chikbagalur or somewhere. Okay. It's all registered land. There is a road. This side there is 12 acres of coffee. Inside, after the road is this property, 59 acres. No 690, 60, nothing is there. I have all the records. Okay. It is totally registered private property. I wanted actually to start a small meditation center there, not resort. For meditation center, if you want to have a cottage, meditation hall, gosala, you cannot do without permission from the government. Yes. So we applied that much 10 acres to convert to the term used in the government is commercial property. That's all. So we applied. Stop now. I have told Tahsildar, stop it. I told DC also, it's all over sir, stopped. This we did. Then road is bad to go inside, we improved the road, it's old road, improved the road. From Iggutappa temple to this place, one kilometer, I said for the pilgrims to go, we will widen the road and put concrete, stopped. KEB, I said I will get connection for you with a transformer, stopped. It's all over now. Now I don't want to do anything there. Commercial, agriculture, nothing. I just want to get out of it. I already told them I'm not doing it. Either donate it to the forest department or the villagers can build their houses and enjoy. I have no problem there. But they cannot do without asking because it is my registered property. But I will not do anything there. No agriculture, no commercial, no nothing. I want peace of mind. Withdrawn from it. बिल्कुल पैसा जितना मुझे था उसको दे के मैं सेल करने के लिए तैयार हूँ. मुझे क्या करना है, मेरा इधर एस्टेट है उधर एस्टेट है, मुझे उधर कोई इंटरेस्ट नहीं है. अभी मैं 3 बार इग्गुतप्पा टेम्पल गया हूँ, अभी नहीं गया. इस बार ये गड़बड़ हो रहा है तो नहीं गया. तो आई मीन नथिंग देयर, नो हार्म, आई एम आउट. नो फ्यूचर, नो वेटिंग, नथिंग. मलमा बेटा है तो हम क्या किया उधर मलमा, उनको वर्शिप करने दो. मैं तो विड्रॉ कर लिया, हो गया हमारा. कोई मुझे बोला भी नहीं है. कोई बोला मलमा हिल है बहुत अच्छा है, मैं बोला बहुत है, ध्यान के लिए बहुत अच्छा है. हाँ. ಈ ಕುರಿತಂತೆ ಶ್ರೀಎಂ ಅವರ ಅನುಯಾಯಿಗಳಾದ ಬಿದ್ದಂಡ ಲಾಲು ಕುಶಾಲಪ್ಪ ಅವರು ಮಾತನಾಡಿ, ಖರೀದಿಯಾದ ಜಾಗಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ವಿವರ ಹಾಗೂ ಶ್ರೀಎಂ ಅವರ ನಿರ್ಧಾರದ ಬಗ್ಗೆ ಮಾಹಿತಿ ನೀಡಿದರು. ಶ್ರೀ ಎಂ ಅವರ ಫಾಲೋವರ್ ಆಗಿ ಸುಮಾರು ವರ್ಷಗಳಿದ್ದ ಅವ್ರ ಜೊತೆಯಲ್ಲಿ, ಅವರು ಕೊಡಗಿಗೆ ಬಂದಾಗ ಅವರ ಜೊತೆಯಲ್ಲಿ ಓಡಾಡಿ ಅವ್ರದ್ದು ಕೆಲಸಗಳು ಮಾಡ್ಕೊಂಡಿರ್ತೇನೆ. ಈಗ ಸ್ವಲ್ಪ ಸಮಯದ ಹಿಂದೆ ನಮಗೆ ಒಂದು ಧ್ಯಾನ ಮಂದಿರ ಮತ್ತು ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಗೋಶಾಲೆ ಏನೋ ಒಂದು ಮಾಡುವ ಉದ್ದೇಶ ಅವರಿಗೆ ಇದ್ದಿದ್ದರಿಂದ ನಾವು ಜಮೀನಿನ ಹುಡುಕಾಟದಲ್ಲಿದ್ವಿ. ಆ ಸಮಯದಲ್ಲಿ ನಮಗೆ ನೆಲ್ಜಿ ಗ್ರಾಮದ ರಿಟೈರ್ಡ್ ಫಾರೆಸ್ಟ್ ಆಫೀಸರು ಎಮ್ ಜಯ ಅಂತ ಹೇಳುವವರು ನಮಗೆ
ಜಮೀನು ನಮ್ಮ ಹತ್ರ ಒಂದು ಒಳ್ಳೆ ಕಾಫಿ ತೋಟ ಇದೆ, ನೀವು ನಮ್ಮ ಊರಿಗೆ ಬನ್ನಿ, ನಮ್ಮ ಇದನ್ನು ನೋಡಿ ಅಂತ ಹೇಳಿದ್ರು. ಆಗ ನಾವು ಹೇಳಿದ್ವಿ, ನಾವು ಇಷ್ಟು ಸಣ್ಣ ಏಕರೇಜ್ ನಮಗೆ ಸಾಲೋದಿಲ್ಲ, ನಮಗೆ ದೊಡ್ಡದಾಗಿ ಒಂದು 50-60 ಎಕರೆ ಜಮೀನು ಬೇಕಾಗುತ್ತೆ, ನಮ್ಮದು ಉದ್ದೇಶ ಇರೋದು ಈ ಥರ ಧ್ಯಾನ ಮಂದಿರ ಇದೆಲ್ಲ ಮಾಡೋಕ್ಕೆ ಅಂತ. ಆಗ ಅವರು ಹೇಳಿದ್ರು, ನೀವು ನಂದು ಜಾಗನೂ ತಗೊಳ್ಳಿ, ಅದರ ಮುಂದುಗಡೆನೇ ನಿಮಗೆ ದೊಡ್ಡ ವಿಶಾಲವಾದ ಜಾಗ ಉಂಟು, ಅದರಲ್ಲಿ ನೀವು ಏನು ಉದ್ದೇಶಕ್ಕೆ ಇದು ಮಾಡಿದ್ದೀರಾ ಆ ಜಾಗನೂ ನಿಮಗೆ ನಿಮ್ಮದು ಇದಾಗುತ್ತೆ. ನಮ್ಮ ಉದ್ದೇಶನೂ ಅದೇ, ನಾವು ಬೇರೆ ರಿಸಾರ್ಟು ಅವರು ಇವರು ಬಂದರೆ ಇಲ್ಲೆಲ್ಲ ಪರಿಸರ ಹಾಳು ಮಾಡ್ತಾರೆ, ನೀವು ಆದರೆ ಅವ್ರಿಗೆ ಈ ಶ್ರೀ ಅಮ್ಮವ್ರ ಬಗ್ಗೆ ತಿಳಿಯೋಳಿಕೆ ಇದ್ದಿದ್ದರಿಂದ ಅವರು ನಮ್ಮನ್ನು ಅಲ್ಲಿಗೆ ಕರೆಸಿದ್ರು. ಅದು ಈ ಊರವ್ರದ್ದು ಸೆಂಟಿಮೆಂಟ್ಸು ಮತ್ತು ಮಲ್ಮ ದೇವ್ರ ಬಗ್ಗೆ ಭಯ ಭಕ್ತಿ ನಮಗೂ ಇದೆ. ನಾವೂ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ, ನಮಗೂ ದೇವರು ಅಂದರೆ ನಾವು ಯಾವುದೇ ಕಾರಣಕ್ಕೂ ತಪ್ಪು ಇದನ್ನು ಮಾಡಲಿಕ್ಕೆ ನಾವು ಹೋಗಲಿಲ್ಲ. ನಾವು ಹೋದಾಗಲೂ ದೇವ್ರನ್ನ ಬೇಡ್ಕೊಂಡೇ ಫಸ್ಟು ಹೋದಾಗ ಇವರು ಅಲ್ಲಿ ದೇವಸ್ಥಾನಕ್ಕೆ ಕೈ ಮುಗಿದೆ, ನಮ್ಮ ಕಾರ್ಯ ಎಲ್ಲ ಏನಿದ್ರು ಒಳ್ಳೆಯದಾಗಲಿ ಅಂತ ಹೇಳಿ ಆ ಉದ್ದೇಶದಿಂದನೇ ಹೋಗಿದ್ದು. ಹಾಗೆ ದೇವ್ರದ್ದು ಇಚ್ಛೆ ಬೇರೆ ಇತ್ತು ಕಾಣ್ತದೆ, ನಾವು ಅಲ್ಲಿ ಬರೋದು ನಮ್ಮ ಇದು ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ ಕಾಂತೆ. ಅಲ್ಲ, ಊರವ್ರದ್ದು ತಪ್ಪು ಗ್ರಹಿಕೆ ಏನೋ ಅದು ಕಾಲವೇ ಉತ್ತರ ನೀಡಬೇಕು, ಅದು ದೇವಸ್ಥಾನಕ್ಕೆ ಇಗ್ಗುತಪ್ಪ ದೇವಸ್ಥಾನಕ್ಕೆ ಬಿಟ್ಟಂತ. ಈಗ ಅವರು ಯಾವ ಇದಕ್ಕೆ ಬಂದಿದ್ದಾರೆ ಅಂದರೆ, ಇವರಿಗೆ 2020ರಲ್ಲಿ ಈ ಸ್ಪಿರಿಚುವಲಿಸಮ್ನ ಬೋಧನೆ ಮಾಡೋದಕ್ಕಾಗಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿರ್ತದೆ. ಅವರ ಸ್ಪಿರಿಚುವಲಿಸಮಿಂದನೇ ಅವರಷ್ಟು ಪ್ರಸಿದ್ಧಿ ಪಡೆದಿರೋರು. ಅವರು ಇಲ್ಲಿ ಇಡೀ ವಿಶ್ವದಲ್ಲೇ ಅವ್ರಿಗೊಂದು ಐಡೆಂಟಿಟಿ ಇದೆ. ಬಹುಶಃ ನಮ್ಮ ಕೊಡಗಿನವರಿಗೆ ಅಷ್ಟು ಅವ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ, ಮಾಹಿತಿ ಕೊರತೆ ಇರ್ಬೋದು. ಆದರೂ ಅವರು ಈಗ ಭಾಳ ಮನನೊಂದಿದ್ದಾರೆ. ಅವರು ಯಾವ ಇದಕ್ಕೆ ತೀರ್ಮಾನಕ್ಕೆ ಬಂದಿದ್ದಾರೆ ಅಂದರೆ, ನನಗೆ ಯಾವುದೇ ಥರದ ಅಲ್ಲಿ ರಿಸಾರ್ಟು ಇನ್ನೊಂದು ಮಾಡಿ ಹಣ ಮಾಡೋ ಉದ್ದೇಶ ನನಗಿಲ್ಲ, ನನಗೆ ಅಂಥ ಜಾಗ ಬೇಡವೂ ಬೇಡ. ಊರವರು ವಿರೋಧ ಕಟ್ಟಿಕೊಂಡು ದೇವಸ್ಥಾನದ ವಿರುದ್ಧವಾಗಿ ನಾನು ಯಾವತ್ತೂ ಹೋಗಿಲ್ಲ, ಹೋಗೋದೂ ಇಲ್ಲ. ನನಗೇನು ನಾನು ಜನರು ಯಾರು ಇದಾಗಲೇ ಇವರು ಜಬ್ಬಭೂಮಿ ಚಾರಿಟೇಬಲ್ ಟ್ರಸ್ಟ್ ಅವರು ಎಲ್ಲ 2-3 ಸಂಘ ಸಂಸ್ಥೆಗಳು ನಾವು ಅದನ್ನ ವಾಪಸ್ ಪಡಿತೀವಿ, ಅವರು ಅದನ್ನ ಬಿಟ್ಟು ಕೊಡಬೇಕು ಅಂತ ಹೇಳಿದ್ದಾರೆ. ಇವರು ಯಾವುದೇ ತಂಟೆ ತಕರಾರು ಇಲ್ಲದೆ ಅದನ್ನು ಬಿಟ್ಟು ಕೊಡೋಕ್ಕೂ ರೆಡಿ ಇದ್ದಾರೆ. ಇದು ಯಾವುದೇ ಅಭ್ಯಂತರ ಇಲ್ಲ. ಹಾಗೂ ಅದು ಯಾರು ತಗೊಳ್ಳೋಕ್ಕೆ ಮುಂದೆ ಬರದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಫಾರೆಸ್ಟ್ ಇದಕ್ಕೆ ಪ್ರಿಸರ್ವ್ ಮಾಡಲಿಕ್ಕೆ ಅದನ್ನು ಸರ್ಕಾರಕ್ಕೂ ಅದನ್ನು ಕೊಡುವ ಮಟ್ಟಕ್ಕೂ ಒಂದು ಚಿಂತನೆ ಉಂಟು. ಆದರೆ ನಾವು ಅವರಿಗೆ ಇದು ಹೇಳಿದ್ದೀವಿ, ದಯವಿಟ್ಟು ಆ ಥರ ತೀರ್ಮಾನ ತಗೊಳ್ಬೇಡಿ, ಏನೋ ಒಂದು ಒಳ್ಳೆಯ ಉದ್ದೇಶಕ್ಕೆ ಅದು ಇದಾಗಲಿ. ಸರ್ಕಾರಕ್ಕೆ ಹೋದರೆ ನಿಮಗೆ ಗೊತ್ತಿದೆ, ಅದು ಮುಂದೆ ಇನ್ನೂ ಕಷ್ಟ ಆಗುತ್ತೆ, ಅದು ಯಾವ ಇದಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇದೆಲ್ಲದಕ್ಕೂ ಆದರೆ ಅವರು ಈಗ ಇನ್ನು ಮುಂದೆ ನಮಗೂ ಕ್ಲಿಯರಾಗಿ ಹೇಳಿದ್ದಾರೆ, ಯಾವುದೇ ಇದನ್ನು ಪ್ರಾಜೆಕ್ಟನ್ನ ನೀವು ಮಾಡಬಾರ್ದು. ಮೊನ್ನೆ ಏನು ತೀರ್ಮಾನ ಪ್ರೆಸ್ ಮೀಟಲ್ಲಿ ನಾವು ಏನು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅದಕ್ಕೇ ನಾವು ಸ್ಟ್ಯಾಂಡ್ ಆಗ್ತೀವಿ. ಇನ್ನು ಯಾವುದೇ ಅಲ್ಲಿ ಕಾಮಗಾರಿಗಳಾಗಲಿ ಏನೋ ಕೃಷಿ ಚಟುವಟಿಕೆಗಳಾಗಲಿ ಮಾಡೋ ಉದ್ದೇಶ ಇಲ್ಲ, ಕಂಪ್ಲೀಟಾಗಿ ಸ್ಥಗಿತಗೊಳಿಸಿದ್ದೀವಿ. ಇನ್ನು ಯಾವುದು ಅಲ್ಲಿ ನಡೆಯೋದಿಲ್ಲ, ಯಾವ ಚಟುವಟಿಕೆಗಳು ಇನ್ನು ಮುಂದೆ ನಡೆಯೋದಿಲ್ಲ ಅಲ್ಲಿ. TV1 ನ್ಯೂಸ್, ಮಡಿಕೇರಿ.